ಕುಮಟಾ ತಾಲೂಕಿನ ಮಿರ್ಜಾನ್ ಕೋಟೆಯ ಸಮೀಪದಲ್ಲಿರುವ ಸಂತ್ ಜೋಸೆಫ್ ಚರ್ಚ್ ಆವರಣದಲ್ಲಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಬಿಸಾಡುವ ಕಸಗಳಿಂದ ಚರ್ಚ್ನ ಆವರಣದ ಪವಿತ್ರತೆಗೆ ಧಕ್ಕೆ ಉಂಟಾಗಿದೆ ಎಂದು ಚರ್ಚ್ನ ಭಕ್ತರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಕುಮಟಾ ತಾಲೂಕಿನ ಮಿರ್ಜಾನ್ ಕೋಟೆಯ ಸಮೀಪದಲ್ಲಿರುವ ಸಂತ್ ಜೋಸೆಫ್ ಚರ್ಚ್ ಇದೆ. ಐತಿಹಾಸಿಕ ಕೋಟೆ ನೋಡಲು ಬರುವ ಪ್ರವಾಸಿಗರು ಕೋಟೆ ಸಮೀಪದ ವಸಂತ ಜೋಸೆಫ್ ಚರ್ಚ್ ಆವರಣದಲ್ಲಿಯೇ ಕಾಲ ಕಳೆಯುತ್ತಾರೆ. ಆ ಸಂದರ್ಭದಲ್ಲಿ ಆವರಣದ ಎಲ್ಲೆಂದರಲ್ಲಿ ಕಸ ಬಿಸಾಡಿದ ಪರಿಣಾಮವಾಗಿ ಕಸದ ರಾಶಿ ಎದ್ದು ಕಾಣುತ್ತಿದೆ. ಪ್ರವಾಸಿಗರು ಕೋಟೆ ವೀಕ್ಷಿಸಿದ ಬಳಿಕ ಚರ್ಚ್ ಮುಂದಿನ ಆವರಣದಲ್ಲಿ ಆಹಾರ ಪದಾರ್ಥ ತಯಾರಿಸಿ ಅದನ್ನು ಕಾಗದದ ಪ್ಲೇಟ್ನಲ್ಲಿ ಹಾಕಿ ಉಂಡ ಬಳಿಕ ಅದನ್ನು ಅಲ್ಲೇ ಎಸೆಯುವುದು, ಊಟವಾದ ಬಳಿಕ ಬಾಟಲಿಯ ನೀರು ಕುಡಿದು ಬಾಟಲಿಯನ್ನು ಅಲ್ಲೇ ಬಿಸಾಡುವುದರಿಂದ ಕೋಟೆಗೆ ಹೋಗುವ ದಾರಿ ತುಂಬ ಕಸದ ರಾಶಿಯನ್ನೇ ಮೆಟ್ಟಿ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಮೋಂತಿ ಫರ್ನಾಂಡಿಸ್, ಪ್ರವಾಸಿಗರ ಅಶಿಸ್ತಿನಿಂದಾಗಿ ಚರ್ಚ್ ಮುಂದಿನ ಆವರಣ ಮಲಿನಗೊಂಡಿದೆ. ಪ್ರವಾಸಿಗರು ಆಹಾರ ತಯಾರಿಸಿ ಊಟ ಮಾಡಿದರೆ ನಮ್ಮದೇನು ಅಭ್ಯಂತರವಿಲ್ಲ. ಆದರೆ ಊಟ ಮಾಡಿದ ಪ್ಲೇಟನ್ನು ಒಂದು ಚೀಲದಲ್ಲಿ ಹಾಕಿದರೆ ಅದನ್ನು ವಿಲೇವಾರಿ ಮಾಡಲು ಸುಲಭವಾಗುತ್ತದೆ. ನಾವು ಎಷ್ಟೇ ಹೇಳಿದರೂ ಪ್ರವಾಸಿಗರು ಕೇಳುತ್ತಿಲ್ಲ. ಈ ಕುರಿತು ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೂ ಅವರು ಕ್ರಮ ಕೈಗೊಳ್ಳುತ್ತಿಲ್ಲ. ಮೇಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಹಾಗಂತ ಕೋಟೆಯ ಒಳಗಡೆ ಒಂದೇ ಒಂದು ಕಸದ ಚೂರು ಸಿಗದಂತೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಕೋಟೆಯ ಸುತ್ತ ಅಲ್ಲಲ್ಲಿ 4-5 ಕಸದ ತೊಟ್ಟಿ ನಿರ್ಮಿಸಿದ್ದು, ಏನೇ ಕಸವಿದ್ದರೂ ತೊಟ್ಟಿಯಲ್ಲಿಯೇ ಬೀಳುವ ವ್ಯವಸ್ಥೆ ಮಾಡಲಾಗಿದೆ. ಪ್ರಾಚ್ಯ ವಸ್ತು ಸಂರಕ್ಷಣಾ ಇಲಾಖೆಯ ಆದೇಶದಂತೆ ಕೋಟೆಯ ಸಿಬ್ಬಂದಿ ಜಿಎನ್ ಸಾಳುಂಕೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಆದರೆ ಕೋಟೆಯ ಹೊರಗಡೆಯೂ ಕಸದ ತೊಟ್ಟಿ ನಿರ್ಮಾಣವಾಗಬೇಕು. ತೊಟ್ಟಿಯಲ್ಲಿ ತುಂಬಿದ ಕಸವನ್ನ ವಿಲೇವಾರಿ ಮಾಡಿದಾಗ ಮಾತ್ರ ಸ್ವಚ್ಛತೆಯ ಜೊತೆಗೆ ಕೋಟೆಯ ಸೌಂದರ್ಯ ಇಮ್ಮಡಿಗೊಳ್ಳಲು ಸಾಧ್ಯ. ಪ್ರಾಚ್ಯ ವಸ್ತು ಸಂರಕ್ಷಣಾ ಇಲಾಖೆ ಪೊಲೀಸರ ಸಹಕಾರ ಪಡೆದು ಪ್ರವಾಸಿಗರ ಸ್ವೇಚ್ಛಾಚಾರಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಸುಂದರ ಕೋಟೆಗೆ ಕಸವೇ ಕಪ್ಪು ಚುಕ್ಕೆ ಮಾಡಿತೆಂದು ಪ್ರಜ್ಞಾವಂತ ಜನರ ಅಭಿಮತವಾಗಿದೆ. ಇಲ್ಲಿ ಮಿರ್ಜಾನ್ ಚರ್ಚ್ ಕಾಂಪೌಂಡ್ ಹೊರಗೆ ಪ್ರವಾಸಿಗರು ಬಂದು ಸ್ವಲ್ಪ ಆದಷ್ಟು ಜಾಸ್ತಿನೇ ಗಾಡಿಗಳನ್ನು ನಿಲ್ಲಿಸಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಪ್ಲೇಟ್ಗಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಎಲ್ಲ ಇಲ್ಲಿ ತುಂಬ ಗಲೀಜಾಗಿ ಇರ್ತದೆ. ನಮಗೆ ದಿನ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಾವು ಗ್ರಾಮ ಪಂಚಾಯತಿಗೆ ಸಾಕಷ್ಟು ಬಾರಿ ತಿಳಿಸಿದ್ದೇವೆ. ಇದನ್ನು ಅವರು ಅಷ್ಟು ಗಮನಕ್ಕೆ ತಗೊಳ್ಳಿಲ್ಲ. ನೀವು ಮೇಲಾಧಿಕಾರಿಗಳಾದರೂ ನೀವು ಇದನ್ನು ಗಮನಕ್ಕೆ ತಗೊಂಡು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡುತ್ತೀರಿ ಎಂದು ನಾವು ಭರವಸೆ ಇಟ್ಟುಕೊಳ್ತೇವೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.